ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಇರುತ್ತಾ ಇಲ್ವಾ? ಕರ್ನಾಟಕ ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಗೊಂದಲ ಇದೆ. ಕನ್ನಡ ಪರ ಸಂಘಟನೆಗಳಲ್ಲಿ ಇನ್ನೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಬಂದ್ ಮಾಡೇ ಮಾಡ್ತೀನಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಪಟ್ಟು ಹಿಡಿದುಕೊತಿದ್ದಾರೆ. ಬಹುತೇಕ ಕರ್ನಾಟಕ ಬಂದ್ ಹಿಂಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಳೆ ಬರ್ತಾ ಇದೆ, ಸದ್ಯ ಸಮಸ್ಯೆ ಇಲ್ಲ ಅಂತ ಜನ ಬೇಡ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ವಾಟಾಳ್ ನಾಗರಾಜ್ ಅವರ ಮನವೊಲಿಸೋದಕ್ಕೆ ಪ್ರಯತ್ನ. ಇವತ್ತು ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಭಿಪ್ರಾಯವನ್ನ ಪಡೆದು ಮುಂದಿನ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಟಿವಿ9ಗೆ ಕರವೇ ಪ್ರವೀಣ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಬಂದ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಪ್ರವೀಣ್ ಶೆಟ್ಟಿ ಅವರು ಬಂದ್ ಮಾಡುವಂತಹ ವಿಚಾರದಲ್ಲಿ ನಾವು ತೀರ್ಮಾನಿಸ್ತೀವಿ ಅನ್ನುವಂಥ ಮಾತನ್ನೇ ಹೇಳ್ತಾ ಇದ್ರು. ಆದ್ರೆ ಯಾವಾಗ ಈ ಕಾವೇರಿ ನೀರು ಈಗ ಮಳೆ ಹೆಚ್ಚಾಗಿರುವಂತಹ ಪರಿಣಾಮದಿಂದಾಗಿ ಸರಾಗವಾಗಿ ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಹೀಗಾಗಿ ಈಗ ನೀರಿನ ಸಮಸ್ಯೆ ಯಾವುದೂ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಬಂದ್ ಬೇಡ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸಂಪೂರ್ಣ ಕರ್ನಾಟಕ ಬಂದ್ಗೆ ಇಡೀ ರಾಜ್ಯ ಸಜ್ಜಾಗಿದೆ, ನಿಲ್ಬೇಕು. ಈಗಾಗಲೇ 2,500ಕ್ಕೂ ಮೇಲೆ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ನೀಡಿದ್ದಾರೆ. ಸಂಪೂರ್ಣ ಕರ್ನಾಟಕ ಬಂದ್ಗೆ ಇಡೀ ರಾಜ್ಯ ಸಜ್ಜಾಗಿದೆ, ನಿಲ್ಬೇಕು. ಈಗಾಗಲೇ 2,500ಕ್ಕೂ ಮೇಲೆ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ನೀಡಿದ್ದಾರೆ. ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳನ್ನು ನಾಳೆ ಅಥವಾ ನಾಡ್ದು ನಾವು ಸಭೆ ಕರೆದು ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನು ಮಾಡಿ ಯೋಚನೆ ಮಾಡಿ ನಾಡಿದ ಬೆಳಿಗ್ಗೆ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕದಲ್ಲಿ ನಿಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ನಾವು ಗಮನಿಸ್ತಾ ಇರುವ ಹಾಗೆ ಈಗಾಗಲೇ ಕಾವೇರಿ ನೀರಿನ ಸಮಸ್ಯೆ ಸದ್ಯಕ್ಕಂತೂ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಕೆಲ ಸಂಘಟನೆಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಸುಮ್ಮನೆ ಬಂದ್ ಬೇಡವಾ ಅನ್ನುವಂಥ ಅಭಿಪ್ರಾಯ. ಆದ್ರೆ ವಾಟಾಳ್ ನಾಗರಾಜ್ ಮಾತ್ರ ಇಲ್ಲ, ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಷ್ಟೊತ್ತಿಗೆ ಸಭೆ ನಡೆಯುತ್ತೆ, ಯಾರೆಲ್ಲ ಸೇರ್ಲಿದ್ದಾರೆ ಪ್ರಜ್ವಲ್? ಮೊದಲು ಪ್ರಮುಖವಾಗಿ ಕಾವೇರಿ ನದಿಯಲ್ಲಿ 124 ಅಡಿಗಳಷ್ಟು ನೀರು ನಿಲ್ಲುತ್ತೆ. ಅದರಲ್ಲಿ ಈಗ 108 ಅಡಿಗಳಷ್ಟು ನೀರು ಈಗ ಆಲ್ರೆಡಿ ಸ್ಟೋರ್ ಆಗಿದೆ. ಹೊರಹರಿವುಕ್ಕಿಂತ ಒಳಹರಿವು ಜಾಸ್ತಿ ಇದೆ. ಮತ್ತೆ ಕೆಲವೇ ದಿನಗಳಲ್ಲಿ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ನೀರು ಪೂರ್ತಿ ತುಂಬುತ್ತೆ. ನೀರಿನ ಸಮಸ್ಯೆ ಕರ್ನಾಟಕದ ಭಾಗಕ್ಕೆ ಅಷ್ಟೊಂದಾಗಿ ಇಲ್ಲ. ಸಾರ್ವಜನಿಕರು ಕೂಡ ಈ ಬಂದನ್ನ ಬೇಕು ಅಂತೇಳಿ ಬೇಡಿಕೆಯನ್ನ ಇಟ್ಕೊಂಡಿಲ್ಲ. ಮತ್ತೆ ಈ ಸಂಘಟನೆಗಳಲ್ಲೇ ಕೂಡ ಒಡಕಿದೆ. ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡ್ತೀವಿ ಅಂತ ಅಂದ್ರೆ ಪ್ರವೀಣ್ ಶೆಟ್ಟಿ ಬಣ ಆಗ್ಬೋದು, ಉಳಿದ ಸಂಘಟನೆಗಳ ಪದಾಧಿಕಾರಿಗಳೇನಿದ್ದಾರೆ ಇವ್ರುಗಳು ಬಂದಿನ ಅವಶ್ಯಕತೆ ಕಡಿಮೆ ಇದೆ. ಜನರಿಗೆ ಜೀವನಕ್ಕೆ ನಾವು ಬೆಂಗಳೂರಲ್ಲಿ ಬಂದ್ ಮಾಡಿಕೊಂಡು ತೊಂದರೆ ಕೊಡುವಂತ ಅವಶ್ಯಕತೆಗಳು ಹೆಚ್ಚಾಗಿಲ್ಲ. ಈಗ ನೀರಿನ ಸಮಸ್ಯೆ ನಮ್ಮ ರಾಜ್ಯಕ್ಕೆ ಕುಡಿಯೋ ನೀರಿನಾಗ್ಲಿ ನಮಗೆ ಬೇಕಾದಂತ ಬಳಕೆಯ ನೀರಿಗಾಗ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದಲೇ ಇರುವಂತ ಸಂದರ್ಭದಲ್ಲಿ ನಾವು ಯಾವ ಕಾರಣಕ್ಕೋಸ್ಕರ ಯಾವ ಉದ್ದೇಶಗಳನ್ನ ಮುಂದಿಟ್ಕೊಂಡು ಬಂದ್ ಮಾಡಬೇಕಾಗುತ್ತೆ ಅನ್ನೋ ಪ್ರಶ್ನೆಗಳನ್ನು ಸಂಘಟನೆಗಳ ಒಳಗಿರುವಂತವರೇ ಮಾತಾಡ್ತಿದ್ದಾರೆ. ವಾಟಾಳ್ ನಾಗರಾಜ್ ಅವರು 13ನೇ ತಾರೀಕು ಬಂದ್ ಮಾಡೇ ಮಾಡ್ತೀವಿ, ಕರ್ನಾಟಕ ಪೂರ್ತಿ ಬಂದ್ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರೆ, ಪ್ರವೀಣ್ ಶೆಟ್ಟಿ ಸೇರಿದಂತೆ ಇನ್ನುಳಿದಂತ ಕೆಲವರು ಏನಿದ್ದಾರೆ ಬಂದಿನ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ, ಬಂದ್ ಮಾಡುವ ಅವಶ್ಯಕತೆ ಇಲ್ವಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತುಗಳನ್ನ ಆಡ್ತಿದ್ದಾರೆ. ಇವತ್ತು ಒಂದು 11 ಗಂಟೆ ನಂತರ ಸಭೆಯನ್ನ ಸೇರಲಿದ್ದಾರೆ. ಎಲ್ಲ ಸಂಘಟನೆಯ ಏನ್ ಈ ಹಿಂದೆ ಬಂದನ್ನ ಕರೆ ಕೊಟ್ಟವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಭೆಯನ್ನ ಸೇರಲಿದ್ದಾರೆ. ಅಲ್ಲಿ ಇನ್ನೊಂದು ತೀರ್ಮಾನವನ್ನ ಮಾಡ್ತಾರೆ. ಮತ್ತೆ ಇದರಿಂದ ಆಚೆಗೆ ಲಾರ್ಜರ್ ಆಸ್ಪೆಕ್ಟ್ ಅಲ್ಲಿ ನೋಡ್ಬೇಕಂದ್ರೆ ಬೆಂಗಳೂರಿನ ಜನರ ಪರವಾಗಿ ನೋಡಬೇಕು, ಮತ್ತೆ ರಾಜ್ಯದ ಇತರ ಜಿಲ್ಲೆಗಳ ಜನರ ಪರವಾಗಿ ನೋಡ್ಬೇಕಂತ ಅಂದ್ರೆ ಜನರಿಗೆ ಬಂದಿನ ಅವಶ್ಯಕತೆ ಇಲ್ಲ. ಮತ್ತೆ ಕಾನೂನು ಪ್ರಕಾರವೂ ಸಹಿತ ಹೈಕೋರ್ಟ್ನ ಸೈಟೇಷನ್ಗಳಿಗಾಗಲೇ ಇದೆ. ಯಾವುದೇ ಕಾರಣಕ್ಕೂ ಬಲವಂತದ ಬಂದನ್ನ ಪೊಲೀಸ್ ಇಲಾಖೆ ಆಗಲಿ, ನ್ಯಾಯಾಲಯ ಆಗಲಿ ಅಥವಾ ಇಡೀ ಸರ್ಕಾರವಾಗಲಿ ವ್ಯವಸ್ಥೆ ಆಗಲಿ ಬೆಂಬಲಿಸೋದಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನ ಇವರು ನಿರ್ದಿಷ್ಟವಾಗಿ ತೀರ್ಮಾನ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಒಂದು 11 ಗಂಟೆ ನಂತರ ಎಲ್ಲ ತೀರ್ಮಾನಗಳು ಆಗ್ಬೋದು. ಓಕೆ ಪ್ರಜ್ವಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.